ಇನ್ನು ಬಿಸಿಲ ನಗರಿ ರಾಯಚೂರಿನಲ್ಲೂ ಕೂಡ ಹಲವು ರೀತಿಯ ಅವಾಂತರಗಳು ಸೃಷ್ಟಿಯಾಗಿದೆ. ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಾ ಇದೆ, ರಾಯಚೂರಿನಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಮಹಾರಾಷ್ಟ್ರದ ಮಹಾಮಳೆಯಿಂದ ರಾಯಚೂರಿನಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಕೃಷ್ಣಾ ನದಿ ತುಂಬಿ ಹರಿತಾ ಇರೋದ್ರಿಂದ ಪ್ರವಾಹದ ಭೀತಿಯ ಜೊತೆಗೆ ಈ ಸೈಡ್ ಎಫೆಕ್ಟ್ನ ಭಯ ಕೂಡ ಕಾಡ್ತಾ ಇದೆ. ದೇವದುರ್ಗದ ಹೂವಿನ ಹೆಡಗಿ ಸೇತುವೆಯ ಬಳಿ ಹಾದು ಹೋಗಿರುವಂತಹ ಹೈಟೆನ್ಷನ್ ವಿದ್ಯುತ್ ತಂತಿಗಳು ನದಿ ನೀರಿಗೆ ತಾಗುವಂತಹ ಆತಂಕ ಶುರುವಾಗಿದೆ. ಇನ್ನು ಸೇತುವೆಯುದ್ದಕ್ಕೂ ಕೂಡ ಸುಮಾರು 1 ಕಿಲೋಮೀಟರ್ವರೆಗೂ ಕೂಡ ಎಳೆಯಲಾಗಿರುವಂತಹ ವಿದ್ಯುತ್ ತಂತಿಗಳು ಜೋತು ಬಿದ್ದಿದ್ದು ನೀರಿಗೆ ತಾಕುವಂತಹ ಆತಂಕ ಎದುರಾಗಿದೆ. ಪವರ್ ಗ್ರಿಡ್ ಮೂಲಕ ವಿದ್ಯುತ್ ಸರಬರಾಜು ಮಾಡಲಿಕ್ಕೆ ಹಾಕಲಾಗಿರುವಂತಹ ತಂತಿಗಳು 2019ರಲ್ಲಿ ಪ್ರವಾಹಕ್ಕೆ ತುಂಡಾಗಿ ಬಿದ್ದಿದ್ವು. ಇದರಿಂದ ರಾಯಚೂರು ಹಾಗೂ ಯಾದಗಿರಿಯ ಗಡಿ ಗ್ರಾಮಗಳ ರೈತರು ತೊಂದರೆಯನ್ನು ಅನುಭವಿಸಿದ್ರು. ಈಗಲೂ ಕೂಡ ಅಂತಹದ್ದೇ ಸಮಸ್ಯೆ ಎದುರಾಗುವಂತಹ ಭೀತಿ ಉಂಟಾಗಿದೆ. ಈ ಕುರಿತಂತೆ ನಮ್ಮ ರಾಯಚೂರಿನ ಪ್ರತಿನಿಧಿ ವಿಜಯ್ ಜಾಗಟಗಲ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಮಹಾರಾಷ್ಟ್ರ ಹಾಗೂ ಕೃಷ್ಣಾ ನದಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಸುರಿತಿರುವಂತಹ ಭಾರಿ ಮಳೆಯಿಂದಾಗಿ ರಾಯಚೂರಿನಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಅದರಲ್ಲೂ ಕೂಡ ಈಗ ನಾರಾಯಣಪುರ ಜಲಾಶಯದಿಂದ ಭಾರಿ ಪ್ರಮಾಣದ ನೀರನ್ನು ಕೃಷ್ಣಾ ನದಿಗೆ ಹರಿಸಲಾಗ್ತಾ ಇದೆ. ಸದ್ಯಕ್ಕೆ 2,50,000 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗ್ತಾ ಇದ್ದು ಇದು 3 ಲಕ್ಷ ಕ್ಯೂಸೆಕ್ವರೆಗೂ ನೀರಿನ ಪ್ರಮಾಣವನ್ನು ಹೆಚ್ಚಿಸುವ ಸಾಧ್ಯತೆ ಇದೆ. ಹೀಗಾಗಿ ರಾಯಚೂರು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಲಿಂಗಸುಗೂರು ಇರ್ಬೋದು, ದೇವದುರ್ಗ ಹಾಗೂ ರಾಯಚೂರು ತಾಲೂಕಿನಲ್ಲಿ ಏನು ಕೃಷ್ಣಾ ನದಿ ಹರಿಯುತ್ತೆ ಎಲ್ಲ ನದಿ ಪಾತ್ರದ ಗ್ರಾಮಗಳಲ್ಲೂ ಕೂಡ ಈಗ ಪ್ರವಾಹದ ಭೀತಿ ಎದುರಾಗಿದೆ. ಜೊತೆಗೆ ಏನು ಕೃಷ್ಣಾ ನದಿಯ ನೀರನ್ನ ನಂಬಿ ವ್ಯವಸಾಯ ಮಾಡ್ತಾ ಇದ್ದಂತ ರೈತರು ಏನಿದ್ದಾರೆ ಅವರೆಲ್ಲರೂ ಕೂಡ ಆ ನದಿಗೆ ಏನು ಪೈಪ್ಗಳನ್ನು ಹಾಕಿ ಪಂಪ್ಸೆಟ್ಗಳ ಮೂಲಕ ನೀರನ್ನ ತೆಗಿತಾ ಇದ್ರು. ಆದರೆ ಈಗ ನೀರಿನ ಒಂದು ರಭಸ ಮತ್ತು ಹರಿವು ಹೆಚ್ಚಾಗಿರೋದ್ರಿಂದ ಪಂಪ್ಸೆಟ್ಗಳು ಕೊಚ್ಚಿಕೊಂಡು ಹೋಗುವಂತಹ ಪರಿಸ್ಥಿತಿ ಎದುರಾಗಿದೆ. ಹೀಗಾಗಿ ನಿರಂತರವಾಗಿ ರೈತರು ತಮ್ಮ ಪಂಪ್ಸೆಟ್ಗಳನ್ನು ಉಳಿಸಿಕೊಳ್ಳುವಂತಹ ಕಾರ್ಯಕ್ಕೆ ಮುಂದಾಗಿರುವಂಥದ್ದು. ಯಾಕೆಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ ಪಂಪ್ಸೆಟ್ಗಳನ್ನು ರೈತರು ಮಾಡ್ಕೊಂಡಿರ್ತಾರೆ. ಸುಮಾರು ಮೀಟರ್ಗಳವರೆಗೆ ಈ ಒಂದು ಪಂಪ್ಸೆಟ್ಗಳ ಪೈಪ್ಗಳನ್ನು ಎಳೆದು ಸಾಕಷ್ಟು ಖರ್ಚು ಮಾಡಿ ವಿದ್ಯುತ್ನ ವ್ಯವಸ್ಥೆಯನ್ನ ಮಾಡಿ ಖರ್ಚಿನ ಮಾಡಿ ನೀರಾವರಿ ವ್ಯವಸ್ಥೆಯನ್ನ ಮಾಡ್ಕೊಂಡಿರ್ತಾರೆ. ಆದರೆ ಈ ಒಂದು ಪ್ರವಾಹದಿಂದಾಗಿ ಇಲ್ಲೇನು ನದಿ ದಂಡೆಯಲ್ಲಿ ಇರ್ತಕ್ಕಂಥ ಪಂಪ್ಸೆಟ್ಗಳು ಕೊಚ್ಚಿಕೊಂಡು ಹೋಗುವಂಥ ಪರಿಸ್ಥಿತಿ ಎದುರಾಗಿದೆ. ಈಗಾಗಲೇ ಸಾಕಷ್ಟು ರೈತರ ಪಂಪ್ಸೆಟ್ಗಳು ಕೂಡ ಕೊಚ್ಚಿಕೊಂಡು ಹೋಗಿರುವಂಥದ್ದು. ಈಗ ನಾವು ರಾಯಚೂರಿನ ಕಾಡ್ಲೂರು ಗ್ರಾಮದ ಬಳಿ ಇರುವಂಥದ್ದು ಕೃಷ್ಣಾ ನದಿ ತಟದಲ್ಲಿ ಇಲ್ಲೂ ಕೂಡ ರೈತರು ತಮ್ಮ ಪಂಪ್ಸೆಟ್ಗಳನ್ನು ಉಳಿಸಿಕೊಳ್ಳಲಿಕ್ಕೆ ಹರಸಾಹಸ ಮಾಡ್ತಾ ಇದ್ದಾರೆ. ಆ ಒಂದು ನದಿಯಲ್ಲಿ ಇಳಿಬಿಟ್ಟಂಥ ಪೈಪ್ಗಳನ್ನು ಹೊರ ತೆಗಿಲಿಕ್ಕೂ ಕೂಡ ಕಷ್ಟಪಡ್ತಾ ಇದ್ದಾರೆ. ನಾವಿಲ್ಲಿ ನೋಡ್ತಾ ಇದ್ದೀವಿ, ಸುಮಾರು ಪಂಪ್ಸೆಟ್ಗಳು ಇಲ್ಲಿರುವಂಥದ್ದನ್ನು ಕಾಣ್ತಾ ಇದ್ದೀವಿ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ ಒಂದು ಪಂಪ್ಸೆಟ್ಗಳನ್ನು ಖರೀದಿ ಮಾಡಿ ತಂದಿರ್ತಾರೆ ರೈತರು. ಆದರೆ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಈ ಪಂಪ್ಸೆಟ್ಗಳು ಅನಾಯಾಸವಾಗಿ ನೀರಿಗೆ ಕೊಚ್ಚಿಕೊಂಡು ಹೋಗೋದ್ರಿಂದ ನಿಜಕ್ಕೂ ರೈತರ ಬದುಕು ದುಸ್ತರ ಆಗುವಂಥದ್ದು. ಹೀಗಾಗಿ ಅವರು ಪಂಪ್ಸೆಟ್ನ ಉಳಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ. ನಾವು ರೈತರನ್ನ ಮಾತಾಡ್ಸೋಣ. ಸರ್, ಈಗಾಗಲೇ ಏನು ಪ್ರತಿ ಸಾರಿ ಕೂಡ ಪ್ರವಾಹ ಬಂದಾಗ ಏನೇನಾಗುತ್ತೆ ಎಳ್ಯಾಕ ಒಂದು ಸತಿ ಅಲ್ಲಿಟ್ಟಿವ್ರಿ, ಫಸ್ಟಿಗೆ ಅಲ್ಲಿರ್ತಾವ್ರಿ, ಹಿಂದಗಡೆಗೆ ಅಲ್ಲಿಗೆ ಎಳ್ದವ್ರಿ, ಅಲ್ಲಿದ್ದ ಇಲ್ಲಿಗೆ ಎಳ್ದವ್ರಿ, ಇಲ್ಲಿದ್ದ ಇವತ್ತು ಇಲ್ಲಿಗೆ ಎಳ್ದವ್ರಿ, ಮತ್ತೆ ನಾಳೆಗೆ ಇಲ್ಲಿಗೆ ಎಳಿಬೇಕ್ರಿ. ನೀರು ಹೆಚ್ಚಾದಂಗೆಲ್ಲ ಎಳಿಬೇಕ್ರಿ. ಬಗಾರ ಹೆಚ್ಚಾಯ್ತಪ್ಪ ಅಂತಂದ್ರೆ ಒಟ್ಟ ನಾವು ಮರ್ತು ಕುಂತೀವಿ ಅಂತಂದ್ರೆ ಹೋಗ್ಬಿಡ್ತಾವ್ರಿ, ಕೊಚ್ಕೊಂಡು ಹೋಗ್ತಾವೆ. ಹೋಗ್ಯಾವ್ರಿ. ಫಸ್ಟಿಗೆ ಫುಟ್ಬಾಲ್ ಅವು ಇವು ಸೆಕ್ಷನ್ ಪೈಪ್ಗಳು ಹೋಗ್ಬಿಟ್ಟವ್ರಿ. ಈಗ ಚೂರು ಹೆಚ್ಚು ಕಡಿಮೆ ಒಂದೊಂದು ಮೋಟ್ರಿಗೆ ಬಂತು 1,60,000-1,70,000 ತನ ಆತವ್ರಿ. ಪೈಪ್ ಲೈನ್ ಬಂತು, ಇದು ಬಂತು, ಎಲ್ಲ ಏನು ಬಂದಿಲ್ಲ ರೀ. ಪರಿಹಾರ ಏನಿಲ್ಲ, ಏನು ಬರೋದಿಲ್ಲ ರೀ. ನಾವು ಸ್ವಂತದಿಂದ ಹಾಕ್ಕೋಬೇಕು, ಸ್ವಂತದಿಂದ ಮಾಡ್ಕೋಬೇಕು. ನಮ್ಮ ಅದೃಷ್ಟ ರೀ, ಉಳಿತದ ಇಲ್ಲಂದ್ರೆ ಹೇಳಕ್ ಬರೋದು. ಒಟ್ಟಾರೆಯಾಗಿ ರೈತರು ನಿಜಕ್ಕೂ ಕೂಡ ಏನು ಪ್ರವಾಹ ಹೆಚ್ಚಾದಾಗೆ ನಿಜಕ್ಕೂ ಕಷ್ಟ ಎದುರಾಗುತ್ತೆ. ಯಾಕೆಂದ್ರೆ ಇದನ್ನ ಕಳೆದುಕೊಂಡ್ರೆ ನಮ್ಗೆ ಯಾವುದು ಪ್ರವಾಹ ಏನೋ ಪರಿಹಾರ ಸಿಗೋದಿಲ್ಲ. ಈ ಹಿಂದೆ ಪ್ರವಾಹ ಬಂದಾಗಲೂ ಕೂಡ ನಮ್ಮ ಪಂಪ್ಸೆಟ್ಗಳನ್ನ ಕಳೆದುಕೊಂಡಿದ್ದೀವಿ, ಆಗಲೂ ನಮ್ಗೆ ಯಾವುದೇ ಪರಿಹಾರ ಅನ್ನೋವಂಥದ್ದು ಬಂದಿಲ್ಲ. ಹೀಗಾಗಿ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾದಂಗೆಲ್ಲ ನಾವು ನಮ್ಮ ಏನು ಈ ಮೋಟ್ರುಗಳನ್ನ ಹಿಂದಕ್ಕೆ ತೆಗೆದುಕೊಂಡು ಹೋಗ್ಬೇಕಂತ ಕೆಲಸವನ್ನು ಮಾಡಬೇಕು ಅನ್ನೋಂಥದ್ದನ್ನು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಏನು ಕೃಷ್ಣಾ ನದಿಯಲ್ಲಿ ಈಗ 2.5 ಲಕ್ಷ ಕ್ಯೂಸೆಕ್ನಿಂದ 3 ಲಕ್ಷ ಕ್ಯೂಸೆಕ್ಗೆ ನೀರಿನ ಪ್ರಮಾಣ ಹೆಚ್ಚಳ ಮಾಡಲಾಗ್ತಾ ಇದೆ. ಹೀಗಾಗಿ ಕೇವಲ ಏನು ನದಿ ದಂಡೆಯಲ್ಲಿರ್ತಕ್ಕಂಥ ರೈತರಿಗೆ ಮಾತ್ರ ಅಲ್ಲ, ನದಿ ದಂಡೆಯಲ್ಲಿರ್ತಕ್ಕಂಥ ಗ್ರಾಮಸ್ಥರಿಗೂ ಕೂಡ ಪ್ರವಾಹದ ಭೀತಿ ಎದುರಾಗಿರುವಂಥದ್ದು. ಹೀಗಾಗಿ ಜಿಲ್ಲಾಡಳಿತ ನದಿ ಪಾತ್ರಕ್ಕೆ ಯಾರು ತೆರಳದಂತೆ ಒಂದು ಕಟ್ಟೆಚ್ಚರ ಮತ್ತು ಸೂಚನೆಯನ್ನು ನೀಡಿರುವಂಥದ್ದು. ಕ್ಯಾಮ್ರಾಮನ್ ಯಲ್ಲಪ್ಪ ಜೊತೆ ವಿಜಯ್.